ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನವೆಂಬರ್ ತಿಂಗಳಲ್ಲಿ ಯಾವ ಗ್ರಹ ಚಲನೆಗಳು ಯಾವ ರಾಶಿಗಳಿಗೆ ಶುಭವನ್ನ ತರುತ್ತೆ, ಯಾವ ರಾಶಿಗೆ ತೊಂದರೆಯನ್ನ ತರುತ್ತೆ ಮತ್ತು ಯಾವ ರಾಶಿಯವರಿಗೆ ಎಚ್ಚರಿಕೆ ಕ್ರಮಗಳು ಅಗತ್ಯವಾಗಿರುತ್ತೆ, ಹೀಗೆ ವಿವರಣೆಯನ್ನ ನೀವು ಕರೆಕ್ಟಾಗಿ ಫುಲ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಅದು ಕೂಡ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಈ ನವೆಂಬರ್ ಯಾವ ರೀತಿಯ ಅನುಕೂಲತೆ ತರುತ್ತೆ ಅಂತ ಹೇಳೋಣ. ವರ್ಷದ ಸುರುವಿನಿಂದಲೂ ಕೂಡ ಅದೃಷ್ಟದಲ್ಲಿ ಏರುಪೇರು ಕಂಡಿರುವ ಈ ತುಲಾ ರಾಶಿಯವರಿಗೆ ಈಗ ಗುರುಗ್ರಹ ಚಲನೆಯಿಂದ ಬಂದಿರುವ ತೊಂದರೆಗಳ ನಡುವೆ ಈ ತಿಂಗಳು ಮಿಶ್ರ ಸ್ವರೂಪದ ಫಲ ಅನ್ನೋದು ನೀಡಬಹುದು. ತುಲಾರಾಶಿಯ ಸ್ವಾಮಿಯಾದ ಶುಕ್ರ ಗ್ರಹ ಇಂದಿನ ತಿಂಗಳ ಆರಂಭದಲ್ಲಿ ಕನ್ಯೆಯಲ್ಲಿ ನೀಚನಾಗಿ ಇದ್ರೂ ಕೂಡ ನವೆಂಬರ್ 2 ನಂತರ ತನ್ನ ಸ್ವಕ್ಷೇತ್ರವಾದ ತುಲಾ ಲಗ್ನಕ್ಕೆ ಬರುವುದು. ಅವರು ಈ ರಾಶಿಯಲ್ಲಿ ಬಲಿಷ್ಠವಾಗಿ ಇರೋದು. ಹಾಗಾದ್ರೆ 17 ನಂತರ ರವಿ ಗ್ರಹ ವೃಶ್ಚಿಕಕ್ಕೆ ಸಂಚಾರ ಮಾಡಿ ಕೆಲವು ಬದಲಾವಣೆಗಳನ್ನ ತೋರಿಸ್ತಾರೆ. ಕುಜ ದ್ವಿತೀಯ ಸ್ಥಾನವಾದ ಧನ ಮತ್ತು ಕುಟುಂಬ ಭಾವದಲ್ಲಿ ಈ ತಿಂಗಳ ಪೂರ್ತಿ ಇದ್ದು ಅದರ ಒಂದು ಪರಿಣಾಮ ಕೂಡ ಪ್ರಭಾವಿತವಾಗಿರುತ್ತೆ. ಬುಧ ಕೂಡ ತುಲಾದಿಂದ ವೃಶ್ಚಿಕಕ್ಕೆ ಹೋಗಿ ನಂತರ ವಕ್ರದಿಂದ ಮರಳಿ ತುಲಾಕ್ಕೆ ವಾಪಸ್ ಆಗ್ತಾರೆ. ಕೇತು ಈಗ ಸಿಂಹದಲ್ಲಿ, ರಾಹು ಕುಂಭದಲ್ಲಿ ಇದ್ದಾರೆ. ಶನಿ ಮೀನದಲ್ಲಿ 28 ನಂತರ ಮುಂದುವರಿತಾರೆ. ಸ್ವಕ್ಷೇತ್ರದಲ್ಲಿ ಲಗ್ನದಲ್ಲಿರುವ ಶುಕ್ರನು ತುಲಾ ರಾಶಿಯವರಿಗೆ ಅಪರೂಪದ ಯೋಗಕಾರನಾಗಿ ಕೆಲಸವನ್ನ ಮಾಡ್ತಾನೆ. ವಿಶೇಷವಾಗಿ ಯಾರು ಆಕ್ಟಿಂಗ್ ಮಾಡ್ತಾರೆ, ಸಿನಿಮಾ ಕ್ಷೇತ್ರದಲ್ಲಿ ಇರ್ತಾರೆ ನೋಡಿ ಅವರು, ಮತ್ತು ಕಲಾ ಕ್ಷೇತ್ರದಲ್ಲಿ ಸೃಜನಶೀಲ ಒಂದು ಕ್ಷೇತ್ರದಲ್ಲಿ ಇರೋರಿಗೆ, ಗ್ರಾಫಿಕ್ ಡಿಸೈನ್ಸ್, AI ಕ್ರಿಯೇಷನ್, ಇವೆಲ್ಲ ಈ ಫೀಲ್ಡ್ ಅಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆ ಈ ತಿಂಗಳು ಹೊಸ ಕಲ್ಪನೆಗಳು, ಹೊಸ ಪ್ರಯೋಗಗಳು, ಹೊಸ ಅವಕಾಶಗಳು ಅನ್ನೋದು ಅಪಾರವಾಗಿ ಸಿಗುತ್ತೆ. ಇನ್ನು ಲಗ್ನದಲ್ಲಿರುವ ಶುಕ್ರ ಕೇತು ಲಾಭ ಭಾವದಲ್ಲಿ ಇರೋದ್ರಿಂದ ಇವರಿಬ್ಬರಿಂದ ದೊಡ್ಡ ಮಟ್ಟದ ಒಂದು ಸಹಕಾರ ಸಿಗುತ್ತೆ. ಆದ್ರೆ ಉಳಿದ ಗ್ರಹಗಳು ಗುರು, ಬುಧ, ಕುಜ, ರವಿ, ಶನಿ, ರಾಹು ಇವರು ಕೆಲವೊಂದು ಕ್ಷೇತ್ರಗಳಲ್ಲಿ ತುಲಾ ಜನರನ್ನ ಸ್ವಲ್ಪ ಪರೀಕ್ಷಿಸ್ತಾರೆ. ದಾಂಪತ್ಯದಲ್ಲಿ ಕಳೆದ ಒಂದು ಕೆಲವು ದಿನಗಳಿಂದ ಬಂದಿರುವ ಎಲ್ಲ ಅಂತರಗಳು ಕೂಡ, ವಾದ ವಿವಾದ, ಮನಸ್ತಾಪ ಈಗ ಸುಧಾರಣೆ ಆಗ್ತಾ ಹೋಗುತ್ತೆ. ಇಷ್ಟು ದಿನ ದೂರದಲ್ಲಿದ್ದ ದಂಪತಿಗಳು ತಮ್ಮ ತಪ್ಪುಗಳನ್ನ ಅರಿತು ಮತ್ತೆ ಹೊಸದಾಗಿ ಪ್ರೀತಿಯನ್ನ ಮುಂದುವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದ್ ವೇಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಬಂದಿದ್ರೆ, ಈ ಅಭಿಪ್ರಾಯ ಭಿನ್ನತೆಗಳಿಂದ ದೂರವಾಗಿದ್ದ ಸಂಬಂಧಗಳು ಕೂಡ ಇನ್ನು ಅಷ್ಟೇ ಅಲ್ಲದೆ ಯಾರು ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೋ ಅವರು ಅಂಡ್ ಜೀವನ ಸಂಗಾತಿಯೊಂದಿಗೆ ಮೂಡಿದ್ದ ಕಿರಿಕಿರಿ ಈಗ ಸರಿ ಆಗುತ್ತೆ. ಸ್ತ್ರೀಯರಿಂದ ಸಲಹೆ, ಸಹಕಾರ, ಪ್ರೋತ್ಸಾಹದಿಂದ ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಕೂಡ ತುಲಾ ರಾಶಿಯವರಿಗೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. 17 ನಂತರ ಲಾಭನಾದ ಶನಿ ನೀಚ ಸ್ಥಾನದಲ್ಲಿ ಇದ್ರಿಂದ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಒತ್ತಡ, ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಹೆಚ್ಚುವರಿ ಸಮಯ ಕೆಲಸ ಮಾಡಬೇಕಾಗುತ್ತೆ. ಹಣಕಾಸಲ್ಲಿ ದುಂದು ವೆಚ್ಚಗಳು ಆದಾಯಕ್ಕಿಂತ ಹೆಚ್ಚಾಗಬಹುದು. ಸಾಲ ತಗೊಳ್ಬೇಕಾಗುತ್ತೆ ಅಥವಾ ಒಂದು ನಮಗೆ ಗೊತ್ತಿರುವ ತುಂಬಾ ಆಪ್ತರಿಂದ ಹಣಕಾಸು ನೆರವು ಬೇಕಾಗಬಹುದು. ರವಿಯ ಪ್ರಭಾವದಿಂದ ಅಹಂಕಾರ, ಮಾತಿನ ಒಂದು ಕಟುತೆ, ತುರ್ತು ನಿರ್ಧಾರಗಳಿಂದ ತಪ್ಪುಗಳು ಆಗಬಹುದು. ಆದ್ರಿಂದ ನೀವು 17ರ ತನಕ ಮುಖ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಇರೋದು ತುಂಬಾ ಉತ್ತಮ. 17ರ ನಂತರ ನೀವು ಯಾವುದೇ ಒಂದು ಮುಖ್ಯ ಕೆಲಸಕ್ಕೆ ಕೈಯನ್ನು ಹಾಕೋದಿಕ್ಕೆ ಹೋಗಬೇಡಿ. ಕುಟುಂಬ ಸ್ಥಾನದಲ್ಲಿ ರವಿ, ಕುಜ, ಬುಧ ಒಂದೇ ಒಂದು ಭಾವದಲ್ಲಿ ಸೇರಿ ಕೆಲವು ದಿನ ಬುಧ ಆದಿತ್ಯ ಯೋಗವನ್ನ ಸೃಷ್ಟಿ ಮಾಡ್ತಾರೆ. ಇದರ ಒಂದು ಪರಿಣಾಮ 3ನೇ ವಾರದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಪರಿಹಾರ ಕಾಣಬಹುದು. ಬಾಕಿ ಇದ್ದ ಎಲ್ಲ ಹಣ ಕೂಡ ವಾಪಸ್ ಬರಬಹುದು. ನಿಮ್ಮ ಫ್ರೆಂಡ್ಸ್ ಇಂದ ಆರ್ಥಿಕ ಬೆಂಬಲ ಸಿಗಬಹುದು. ಆಕಸ್ಮಿಕ ಹಣ ಅನ್ನೋದು ಎಲ್ಲಿಂದ ಬರುತ್ತೆ ಗೊತ್ತಾಗಲ್ಲ, ಆ ತರ ಬರಬಹುದು. ಇವೆಲ್ಲವೂ ಕೂಡ ಕೆಲವೊಂದು ಪರಿಹಾರಗಳನ್ನ ನೀವು ಕಾಣ್ತೀರಾ. ಇನ್ನು 2ನೇ ಭಾವದಲ್ಲಿ ಕುಜ ಇರೋದ್ರಿಂದ ನೀವು ಭೂಮಿ ನಿರ್ಮಾಣ ಈ ತರ ಒಂದು ಕೆಲಸಗಳಿಗೆ ಒಳ್ಳೆ ಟೈಮ್ ಅನ್ನೋದು ಬರುತ್ತೆ. ಇನ್ನು ಶನಿ ರಾಹು ಇರೋದ್ರಿಂದ, ಪಂಚಮ ಸ್ಥಾನದಲ್ಲಿ ಶನಿ ರಾಹು ಇರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ತಪ್ಪು ಅರ್ಥೈಸುವಿಕೆ, ನಿರಾಕರಿಸುವ ಒಂದು ಸಂದರ್ಭ, ಗೊಂದಲ
ಸೃಷ್ಟಿಯಾಗ್ಬೋದು. ಯಾರನ್ನು ಕೂಡ ಒತ್ತಾಯದಿಂದ ಬಂಧಿಸೋಕೆ ಆಗೋದಿಲ್ಲ ಅಲ್ವಾ. ಪ್ರೀತಿ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಮಾತ್ರ ಏನೇ ಸಂಬಂಧ ಆಗಲಿ ಉಳಿಯೋದು. ಇನ್ನು ಸಂತಾನ ವಿಷಯಗಳಲ್ಲಿ ಆಗೋದಾದರೆ ಪ್ರಯತ್ನ ಮಾಡಿದರೆ ಫಲ ಅನ್ನೋದು ಸಿಗಬಹುದು ಮತ್ತು ವೈದ್ಯರ ಒಂದು ಸಲಹೆಗಳನ್ನು ಕಟ್ಟುನಿಟ್ಟಾಗಿ ನೀವು ಅನುಸರಿಸಬೇಕಾಗುತ್ತೆ. ಅನಗತ್ಯ ಪ್ರಯಾಣವನ್ನು ತಪ್ಪಿಸೋದು ಒಳ್ಳೆಯದು. ಬೈಕ್ನಲ್ಲಿ ಅಡ್ಡ ಮಾರ್ಗಗಳಲ್ಲಿ ಹೋಗೋದೆಲ್ಲ ಬಿಟ್ಟು ಈಗಾಗಲೇ ಒಂದು ಆರೋಗ್ಯ ಕಾಳಜಿಯನ್ನು ನೀವು ತೆಗೆದುಕೊಳ್ಬೇಕು. ಈಗಾಗಲೇ ಒಂದು ಭಾಗ್ಯ ಭಾವದಲ್ಲಿ ಇದು ಗುರು ಏನಿದ್ದಾರೆ ಅವರು ದಶಮದಲ್ಲಿಗೆ ಬಂದಿರೋದು ನೀವು ಖರ್ಚು ಹೆಚ್ಚಾಗುವ ಸೂಚನೆಯನ್ನ ತೋರಿಸುತ್ತೆ. ಅಂದ್ರೆ ನೀವು ಒಂದ್ ವೇಳೆ 500 ಏನಾದರೂ ಖರ್ಚಾಗಬೇಕಾದ ಒಂದು ಟೈಮಲ್ಲಿ 5,000 ಆಗುವ ಒಂದು ಖರ್ಚಾಗುವ ಒಂದು ಪರಿಸ್ಥಿತಿ ಬರಬಹುದು. ಇನ್ನು ಲಗ್ನದ ಶುಕ್ರ ಇವರಿಬ್ರು ಮಾತ್ರ ಪೂರ್ಣ ಅನುಕೂಲವನ್ನ ನಿಮಗೆ ಕೊಡ್ತಾರೆ. ಒಂದು ಕೇತು ಮತ್ತು ಶುಕ್ರ ನಿಮಗೆ ಒಂದು ಒಳ್ಳೆಯ ಒಂದು ಫಲವನ್ನ ಕೊಡ್ತಾರೆ ಮತ್ತು ಒಂದು ಕೊನೆಯ ಒಂದು ಕ್ಷಣದಲ್ಲಿ ಒಬ್ಬ ಆತ್ಮ ಸ್ನೇಹಿತ, ಒಂದು ಆಪ್ತ ಸ್ನೇಹಿತ ಸಂಬಂಧಿ ಅಥವಾ ಒಬ್ಬ ಸ್ತ್ರೀ ವ್ಯಕ್ತಿ ಬಂದು ನಿಮ್ಮ ಸಮಸ್ಯೆಯನ್ನ ಹೊರತೆಗೆದು ಸಹಕಾರ ನೀಡುವ ಒಂದು ಸಾಧ್ಯತೆ ಕೂಡ ಇದೆ. ಕೇತು ಅಂತಹ ದೈವಿಕ ಸಹಾಯವನ್ನ ಕೊನೆಯ ಹಂತದಲ್ಲಿ ನೀಡುವ ಗ್ರಹ. ಆದ್ರಿಂದ ದೇವರ ರೂಪದಲ್ಲಿ ಬಂದ ಆ ಒಬ್ಬ ಹೆಣ್ಮಗಳು ನಿಮ್ಗೆ ದಾರಿ ತೋರಿಸ್ತಾರೆ, ನಿಮ್ಗೆ ದಾರಿಗೆ ಬೆಳಕಾಗ್ತಾರೆ. ಅಕ್ಟೋಬರ್ 18ರಿಂದ ಗುರು ಅತಿಚಾರದಿಂದ ಮಿಥುನದಿಂದ ಕಟಕಕ್ಕೆ ಬಂದು ಈಗ ದಶಮದಲ್ಲಿ ಇರೋದ್ರಿಂದ ಭಾಗ್ಯ ಬಲ ಇಲ್ಲ. ರವಿ ಯೋಗಕಾರಕನಾಗಿಲ್ಲ, ಬುಧ ಸಾಮಾನ್ಯ ಫಲವನ್ನ ನೀಡ್ತಾರೆ. ಇನ್ನು ಶನಿ ರಾಹು ಪಂಚಮ ಒಂದು ಷಷ್ಠೆಯಲ್ಲಿ ಒತ್ತಡ ಕೊಡ್ತಾರೆ. ಈ ಸಮಯದಲ್ಲಿ ಕೌಶಲ್ಯ, ಶಿಸ್ತು, ಪರಿಶ್ರಮ ಬಹುತೇಕ ಅನಿವಾರ್ಯ ಆಗಿರುತ್ತೆ. ಹಿಂದಿನ ದಿನಗಳಲ್ಲಿ ನೀವು ಪ್ರಯತ್ನ ಇಲ್ಲದೆ ಸಿಕ್ಕಿದ್ದ ಕೆಲವು ಅವಕಾಶಗಳು ಕೂಡ ಈಗ ಕರಗಿ ಹೋಗುತ್ತೆ. ಈಗ ಯಾರಾದರೂ ಬಂದು ಮಾತಾಡ್ತಾರೆ, ನಾನೇನು ಪ್ರಯತ್ನಿಸಿದ್ರು ಕೂಡ ಆಗುತ್ತೆ ಅಂತ ಯೋಚನೆ ಮಾಡಿದರೆ ಅದು ಕೇವಲ ಒಂದು ಕಲ್ಪನೆ ಮಾತ್ರ ಆಗಿಬಿಡುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕದಷ್ಟೇ ಫಲ ಸಿಗುತ್ತೆ. ನಿಮ್ಮ ಕೆಲಸ ನಿಮಗೆ ನೀವು ಹೊತ್ಕೊಂಡ್ರೆ ಮಾತ್ರ ನೀವು ಮುಂದಕ್ಕೆ ಪ್ರಗತಿಯನ್ನ ಸಾಧಿಸೋಕೆ ಸಾಧ್ಯವಾಗುತ್ತೆ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದೀರಾ ಅಂದ್ರೆ ಇಷ್ಟ ಆಯ್ತು ಅಂತಾನೆ ಅರ್ಥ. ಎಲ್ಲ ತುಲಾರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕಂದ್ರೆ ನೀವು ಒಂದು ಲೈಕ್ ಕೊಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ತುಲಾರಾಶಿಯವರಿಗೂ ರೀಚ್ ಆಗುತ್ತೆ. ನಿಮ್ಮದು ತುಲಾರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಮಂಜುನಾಥ್ ಭಟ್. ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ. ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ. ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ, ಆರುಡ ಪ್ರಶ್ನೆ, ದೈವ ಪ್ರಶ್ನೆ